ನೋಡಿ ಫ್ರೆಂಡ್ಸ್, ಗೋಧಿ ಹಿಟ್ಟಿನ ದೋಸೆ ಹಿಟ್ಟಿನ ಪಲ್ಯ ಮಾಡ್ತಿದ್ದೀನಿ. ನೋಡಿ ಈಜಿಯಾಗಿದೆ, ಮಾಡ್ಕೊಡ್ತೀನಿ ಹಳ್ಳಿ ಅಡುಗೆ. ಎಣ್ಣೆ ಹಾಕಿ ಫ್ರೆಂಡ್ಸ್, ಸ್ವಲ್ಪ ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಬಿಸಿ ಆದಮೇಲೆ ಜೀರಿಗೆ ಹಾಕಿ ಫ್ರೆಂಡ್ಸ್. ಎಲ್ಲ ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಟಮಾಟೆ ಹಣ್ಣು, ಕೊತ್ತಂಬರಿ, ಕರಿಬೇವು ಹೆಚ್ಚಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವು ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಟಮಾಟೆ ಹಣ್ಣು, ಕೊತ್ತಂಬರಿ, ಇವು ಕರಿಬೇವು, ಕರಿಬೇವು, ಹಸಿಮೆಣಸಿನ್ಕಾಯಿ, ಉಳ್ಳಾಗಡ್ಡಿ ಹಾಕಿ ಫ್ರೆಂಡ್ಸ್. ಈ ಥರ ಫ್ರೈ ಹಾಕಿ ಈಸಿಯಾಗಿರೋಂಥ ಅಡುಗೆ ಬೇಗ ಬೇಗ ಮಾಡೋದು. ಚೆನ್ನಾಗಿ ಸ್ವಲ್ಪ ನೋಡಬಾಗುತ್ತೆ. ರುಚಿ ತಕ್ಕ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಅಡುಗೆಗೆಲ್ಲ ಕೆರೆ ನೀರು ಬಳಸ್ತೀವಿ ಫ್ರೆಂಡ್ಸ್. ನಾವು ಈ ಥರದನ್ನು ನೀರು, ಕುಡಿಯೋ ನೀರು ಹಸಿ ಹಿಟ್ಟು ಫ್ರೆಂಡ್ಸ್. ಹಸಿ ಹಿಟ್ಟು ಸ್ವಲ್ಪ ಸೇರ್ಕೊಂಡ್ರೆ ಅದಕ್ಕೆ ಸ್ವಲ್ಪ ನೀರು ಹಾಕ್ತೀವಿ ಫ್ರೆಂಡ್ಸ್. ನೀವೇನು ಅಂತೀರೋ ಏನೋ ಗೊತ್ತಿಲ್ಲ, ನಾವು ಹಿಟ್ಟಿನ ಪಲ್ಯ ಅಂತೀವಿ ಫ್ರೆಂಡ್ಸ್. ಹಿಟ್ಟಿನ ಪಲ್ಯ ಜುಣಕ ಅಂತೀವಿ. ಮಾಡ್ಕೊರಿ, ಎಷ್ಟು ರುಚಿಯಾಗಿರುತ್ತೆ ನೋಡಿ ಫ್ರೆಂಡ್ಸ್. ಇದಕ್ಕೆ ಹಸಿ ಹಿಟ್ಟಿಗೆ ಸ್ವಲ್ಪ ನೀರು ಬೆರೆಸಿ ನೋಡಿ ಫ್ರೆಂಡ್ಸ್. ಎಲ್ಲ ಓದಾಡ್ತಿದೆ ನಮ್ಮೂರ ಕಡೆ. ಎಲ್ಲ ಬೆಲ್ಲ, ಎಲ್ಲ ಅಡುಗೆಗೂ ಬೆಲ್ಲ ಬಳಸ್ತೀವಿ ಫ್ರೆಂಡ್ಸ್. ನೋಡಿ ಇಷ್ಟು ಬೆಲ್ಲ ಹಾಕಿ ಈ ಥರ ಓದಾಡಿದ್ಮೇಲೆ ಈ ಥರ ಇದನ್ನ ಕಲಿಸಿಟ್ರು ಒಂಥರ ಇಟ್ಟು ಇದೇ ಥರ ಹಾಕಿ ಇಷ್ಟೇ ಕಲಿಸಿ ಫ್ರೆಂಡ್ಸ್. ಇರಲಿಲ್ಲ ಅಂದರೆ ಪೂರ್ತಿ ಗಟ್ಟಿಯಾದರೆ ಬೇಷ ಆಗಂಗಿಲ್ಲ, ಗಂಟು ಕೂಡ ಇರಬಾರ್ದು. ಗಂಟು ಕೂಡ ಇರಬಾರ್ದು ಫ್ರೆಂಡ್ಸ್. ಈ ಥರ ನೀರು ಹಾಕಿ ಫ್ರೆಂಡ್ಸ್ ಒಂದು ಸ್ವಲ್ಪ ಈ ಥರ ಮಾಡ್ಕೊಂತೀವಿ ಫ್ರೆಂಡ್ಸ್. ಆಮೇಲೆ ರೆಡಿ ಆಗುತ್ತೆ ಜುಣಕ ಹಿಟ್ಟಿನ ಪಲ್ಯ. ಹಿಟ್ಟಿನ ಪಲ್ಯ ಜುಣಕ ರೆಡಿಯಾಗಿದೆ ನೋಡಿ. ಕುದಿದ್ದೆ ದೋಸೆ ಮಾಡ್ಕೊಂಡು ದೋಸೆಗೆ ಗೋಧಿ ಹಿಟ್ಟು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಎಣ್ಣೆ ಹಾಕ್ಕೊಂಡು ಈ ಥರ ಈ ಥರ ಹಚ್ಚಿ ಹಚ್ಚಿದ ಮೇಲೆ ಗೋಧಿ ಹಿಟ್ಟು ಉಪ್ಪು ಅಷ್ಟೇ ಕಲ್ಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಗೋಧಿ ಹಿಟ್ಟು ಉಪ್ಪು ಇದೆ. ಎಷ್ಟು ಚೆನ್ನಾಗಿ ಬರ್ತಾವಂತ ಮಾಡಿ ನೋಡಿ ತಿಂದು ಗೊತ್ತಾಗುತ್ತೆ. ಹಚ್ಚಿ ತಿಂದು ಬೇಜಾರಾಗಿರ್ತಾನೆ. ಮಾಡಿ ಎಷ್ಟು ಚೆನ್ನಾಗಿ ಹಾಕ್ಕೊಂಡು ನೋಡಿ ಫ್ರೆಂಡ್ಸ್.
ಅಕ್ಕಿಯು ತಿಂದು ತಿಂದು ಬೇಜಾರಾದರೆ ಈ ಥರ ಹಿಟ್ಟಿನ ಪಲ್ಯ ಈ ಥರ ಮಾಡ್ಕೊಂಡು ತಿಂದರೆ ಎಷ್ಟು ಟೇಸ್ಟಿಯಾಗಿರ್ತದೆ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಯಾವ ಥರ ಇದೆ ಅಂತ ನೋಡಿ ಫ್ರೆಂಡ್ಸ್. ಸರಿಯಲ್ಲ ಏನೂ ಆಗಲ್ಲ, ತಾನೇ ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಬೆಂದಿದೆ, ಈ ಥರ ಆಗಿದೆ. ಚೆನ್ನಾಗಿ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ ರೆಡಿಯಾಗಿದೆ. ಈ ಥರ ಇಟ್ಕೊಂಡು ಮಾಡ್ಕೊಡಿ. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ. ಮಾಡ್ಕೊಡಿ, ತಿನ್ನಿರಿ, ಹೇಗಿದೆ ಅಂತ ಕಮೆಂಟ್ಸ್ ಮಾಡಿರಿ, ಲೈಕ್ ಮಾಡಿ, ಶೇರ್